ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಪ್ಪನಿಲ್ಲದ ಅರಮನೆಯಲ್ಲಿ ಕತ್ತಲು ಆವರಿಸಿದೆ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮುಂದೆ ಬರುವ ಪದ್ಧತಿಗಳನ್ನು ನಾವು ಮಾಡಿ ಮುಗಿಸ್ಬೇಕಾಗಿತ್ತು. ಹೌದು ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಇಲ್ಲದೆ ಇರುವಂಥ ಒಂದು ನೋವು ಒಂದು ಕಡೆ ಆದರೆ ಮುಂದೆ ಬರುವಂಥ ಒಂದು ಪದ್ಧತಿಗಳನ್ನು ನಾವು ಚಾಚು ತಪ್ಪದೇನೆ ನಾವು ಮಾಡಬೇಕಾಗತ್ತೆ. ಅಪ್ಪಂದು 5 ದಿನದ ಕಾರ್ಯಕ್ರಮ ಅಂದರೆ ಒಂದು ಪುಣ್ಯ ಸ್ಮರಣೆಯನ್ನು ಮುಗಿಸ್ಕೊಂಡಾದಮೇಲೆ ನಾವು ದೇವಸ್ಥಾನಗಳಿಗೆ ಹೋಗಿರೋ ಒಂದು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಬಂದು ಜೀವ ತೋರಿಸಿದ್ದೀನಿ. ಇದು ನಮ್ಮಮ್ಮ. ಈ ನಮ್ಮಮ್ಮನ ನೋಡಿದ್ರಾಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಎಲ್ಲಾದರೂ ಒಂದು ಸ್ವಲ್ಪನಾದರೂ ನಿಮಗೆ ಅನಿಸುತ್ತಾ ಇದು ಮಾಟ ಮಂತ್ರ ಮಾಡೋವಂಥ ಜೀವ ಅಂತೇಳಂದು? ಯಾಕಂತ ಅಂದ್ರೆ ಲಾಸ್ಟ್ ವಿಡಿಯೋ ಒಳಗೆ ನಾನು ಹಾಕಿದ್ದೀನಿ, ಸಂಬಂಧಿಕರು ಬಂದು ಜಗಳ ಮಾಡ್ಕೊಂಡು ಹೋದ್ರು ಅಂತ ಹೇಳಂದು. ಆ ಒಂದು ಜಗಳದಲ್ಲಿ ನಮ್ಮಮ್ಮನಿಗೆ ಹೇಳಿದ್ದು ಮಾಟ ಮಂತ್ರ ಮಾಡಿಸ್ತೀಯ ನೀನು ಅಂತ ಹೇಳಂದು. ಬೆಳ್ಳಗಿರೋದಿಲ್ಲ ಹಾಲು ಅಂತ ನಂಬೋ ಜೀವ ನಮ್ಮಮ್ಮಂದು. ಅಂಥವರಿಗೆ ಇಂಥದ್ದೊಂದು ಅಪವಾದ ಕೊಟ್ಟಿದ್ದಾರೆ. ನಿಮಗೇನು ಅನಿಸ್ತೈತಿ? ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ದೇವ್ರು ಹೊತ್ತಿದ್ದಾರೆ, ಎಲ್ಲಮ್ಮನ ಹೊತ್ತಿದ್ದಾರೆ. ಹಾಗಾಗಿ ಭಾಳಷ್ಟು ಜನರಿಗೆ ಗೊತ್ತಿರ್ತೈತಿ ಎಲ್ಲಮ್ಮನ ಹೊತ್ತಾರ ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಅಲ್ಲಿ ಅವರು ಏನು ಮುತ್ತು ಹಾಕಿರ್ತಾರಲ್ಲ ಅವನ್ನ ತೆಗೆದು ಮತ್ತೆ ಹೊಸ ಮುತ್ತನ್ನು ತೊಗೊಂಡು ಮತ್ತು ಅದ್ರ ಜೊತೆಗೆ ಈ ಪಡ್ಲಿಗೆ ಅಂತ ಇರ್ತಾವೆ ಮನೇಲಿ, ಆ ಪಡ್ಲಿಗೆನ ಅಲ್ಲಿ ಬಿಟ್ಟು ಮತ್ತೆ ಹೊಸ ಪಡ್ಲಿಗೆನ ತೊಗೊಂಡು ಬರುವಂಥ ಒಂದು ಪದ್ಧತಿ ಇರ್ತೈತಿ. ಅದಕ್ಕೋಸ್ಕರ ನಾವು ಇದನ್ನು ತಿಂಗಳು ತುಂಬೋದ್ರೊಳಗೇ ನಾವು ಮಾಡಬೇಕಾಗಿರ್ತೈತಿ. ಹಂಗೆ ಅದಕ್ಕೋಸ್ಕರ ಅಮ್ಮನ ಕರ್ಕೊಂಡು ನಾನು ಒಲ್ಲೆ ಬರೋದಕ್ಕೆ ಅಂತ ಹೇಳೊಂದು ಭಾಳನ ಮನಸ್ಸಿಗೆ ನೋವು ಮಾಡಿಕೊಂಡ್ಲು. ಅಕ್ಕಪಕ್ಕ ಇರೋರೆಲ್ಲ ಇಲ್ಲ ಹೋಗಲೇಬೇಕು, ನೀವು ಹೋಗ್ಲಿದ್ದಂಗೆ ನಡೆಯಂಗಿಲ್ಲ ಅಂತ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದ್ವಿ. ನೋಡ್ರಿ, ಇದು ಎಣ್ಣೆಗೊಂಡ ಅಂಥೇಳಂದು ಇದರಿಂದ ಎಲ್ಲಿಂದ ನೀರು ಬರುತ್ತೋ ಗೊತ್ತಿಲ್ಲ. ಈ ಒಂದು ಎಣ್ಣೆಗೊಂಡದಲ್ಲಿ ಪ್ರತಿ ಸರ್ತಿ ಇದೇ ರೀತಿ ತುಂಬಿರ್ತೈತಿ. ಇದು ಎಷ್ಟು ಒಂದು ಆ ತಾಯಿ ಆದಿಶಕ್ತಿಯ ಮಹಿಮೆ, ಆ ತಾಯಿ ಆದಿಶಕ್ತಿಯ ಪವಾಡ ಇಲ್ಲೈತೆ ಅಂತ ಹೇಳೋದು ಗೊತ್ತಿಲ್ಲ. ಆ ತಾಯಿ ಆದಿಶಕ್ತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋದು ಕೇಳ್ಕೊತೀನಿ ನಾನು. ಇಲ್ಲಿ ಎಲ್ಲಮ್ಮನ ಗುಡ್ಡಕ್ಕೆ ಬಂದು ನಾವು ಅಲ್ಲಿ ಎಣ್ಣೆಗೊಂಡದಲ್ಲಿ ಎಲ್ಲರೂ ನಮ್ಮಮ್ಮ ಸ್ನಾನ ಮಾಡಿ ಬಟ್ಟೆ ಅಲ್ಲೇ ತೆಗೆದು ಮತ್ತು ಒಂದು ಹೊಸ ಸೀರೆ ಉಡಿಸ್ಬೇಕು ಅವರಿಗೆ. ಆಮೇಲೆ ಹೊಸ ಬಳೆ ಹಾಕಿಸ್ಬೇಕು ಅಂತ ಹೇಳಂದಿರ್ತೈತಿ ಪದ್ಧತಿ. ಹಾಗಾಗಿ ಹೊಸ ಸೀರೆ ಮತ್ತು ಬಳೆನ ಇಡಿಸಿ ನಂತರ ದೇವಸ್ಥಾನಕ್ಕೆ ನಾವು ಅಲ್ಲಿ ಅಮ್ಮ ಅಂದರೆ ವಯಸ್ಸಾದವರಿಗೆ ಒಂದು ಕಡೆ ಹೋಗೋದಕ್ಕೊಂದು ಅವಕಾಶ ಇರುತ್ತೆ. ಅಲ್ಲಿ ನಾವು ಅಮ್ಮನ ಕಳಿಸಿ ನಾವಿಲ್ಲಿ ಕ್ಯೂ ಹಚ್ಕೊಂಡು ನಾವು ಬರಾಕೊಂತೀವಿ. ಅಲ್ಲಿ ಬಂದು ಆದಮೇಲೆ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಮುಗಿಸಾದ್ಮೇಲೆ ಮತ್ತೆ ಒಂದು 4 ದಿನ ಬಿಟ್ಟು ನಂತರ ನಾವು ಮತ್ತೆ ಹುಲಿಗೆಮ್ಮಗೆ ಹೋಗಾಕೊಂತೀವಿ. ಹುಲಿಗೆಮ್ಮಗೆ ನಾವು ಅಷ್ಟೇ ಹೋಗಿ ಬಂದರೆ ನಡೀತಿತ್ತು, ಆದರೆ ಮನೇಲಿ ಒಬ್ಬಕ್ಕಿನ ಬಿಟ್ಟು ಹೋಗಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ನಮ್ಮ ಅಮ್ಮನೂ ನಾವಿಲ್ಲಿ ಕರ್ಕೊಂಡು ಬಂದಿದ್ದೀವಿ ಜೊತೆಗೆ. ಹಂಗೆ ಮಕ್ಕಳಿದ್ದ ಮನೆಯೊಳಗೆ ಎಷ್ಟೋ ನೋವಿದ್ರೂ ನಾವು ಮರಿತೀವಿ ಅಂತ ಹೇಳಂದು ಹೇಳಿದ್ರೆ ಸುಳ್ಳಲ್ಲ. ಯಾಕಂತ ಅಂದ್ರೆ ನಮ್ಮ ತಮ್ಮನ ಮಗಳು ಚಿನ್ನಿ, ಆಕಿ ನಾವು ಅಳಾಕೊಂತ್ಕೊಳ್ಳೆ ಬಂದು ನಮಗೆ ಸಮಾಧಾನ ಮಾಡೋದು ಮತ್ತು ಅದರ ಮಾತು, ಅದರ ತುಂಟಾಟ, ಅದ್ರ ಜೊತೆಗೆ ನಮ್ಮ ಅಪ್ಪಾಜಿ ಬಗ್ಗೆ ಅದು ಮಾತಾಡೋ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ರೀತಿ ನಮಗೆ ಸಮಾಧಾನ ಅನಿಸ್ತೈತಿ. ಇಲ್ಲೂ ಸಹಿತ ನಾವು ಪಡ್ಲಿಗೆನ ಬಿಟ್ಟು ಮತ್ತೆ ಹೊಸ ಪಡ್ಲಿಗೆನ ತೊಗೊಂಬರ್ಬೇಕಂದ್ರೆ ಎಲ್ಲಮ್ಮನ ಪಡ್ಲಿಗೆ ಮತ್ತು ಹುಲಿಗೆಮ್ಮನ ಪಡ್ಲಿಗೆ ಅಂತ ಇರ್ತೈತಿ. ಅವನ್ನೆಲ್ಲ ನಾವು ಇಲ್ಲಿ ಬಿಟ್ಟು ಮತ್ತೆ ಹೊಸ ಪಡ್ಲಿಗೆನ ತರಬೇಕಾಗಿರ್ತೈತಿ. ಆ ಪದ್ಧತಿ ನಾವು ಒಂದು ತಿಂಗಳು ತುಂಬೋದ್ರೊಳಗೇನೆ ಮಾಡಬೇಕಾಗಿರ್ತೈತಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಎಲ್ಲಮ್ಮನ ಗುಡ್ಡದ್ದು ಎಲ್ಲ ಮುಗಿಸಿದ್ವಿ. ಇಲ್ಲಿ ಏನು ಬಳೆ ಇಡಿಸೋದು, ಸೀರೆ ಅದು ಹೊಸ ಬಟ್ಟೆ ಹಾಕೋದು ಏನಿರಂಗಿಲ್ಲ. ಬರೀ ಇಲ್ಲಿ ಬಂದು ನಾವು ಇಲ್ಲಿ ಇದೇನದು ಪಡ್ಲಿಗೆ ಅಂತ ಇರುತ್ತಲ್ಲ ಅದನ್ನು ತೊಗೊಂಡು ಬಂದು ಇಲ್ಲಿ ಹೊಳೆಯಲ್ಲಿ ಬಿಟ್ಟು ನಾವು ಹೋಗ್ತೀವಿ. ಇಲ್ಲಿ ನೋಡ್ರಿ, ಪೂಜೆ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಪಡ್ಲಿಗೆ ನಮ್ಮ ಮನೆಯಲ್ಲಿರುವಂಥ ಹಳೆಯದು ಪಡ್ಲಿಗೆ, ಆಮೇಲೆ ಇದೇನು ನಾವು ಈ ಧರ್ಮಸ್ಥಳ ತಂದಿರುವಂಥ ಅಂತರ್ಗಾಯಿ ಅಂತ ಕಟ್ಟಿರ್ತೀವಿ, ಅವನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಅಷ್ಟೂ ನಾವು ಹೊಳೆಗೆ ಬಿಡ್ತೀವಿ. ಹೊಳೆಯಲ್ಲಿ ಹೋದ್ಸರ್ತಿ ಅಪ್ಪಂದು ಅಸ್ಥಿ ಬಿಡೋಕೆ ಬಂದಾಗ ಚೂರು ಇರಲಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ಈ ಸರ್ತಿ ನಾವು ಬಂದಾಗ ಗಂಗಾ ಮಾತೆ ತುಂಬಿ ಹರಿಯಾಕೊಂತಾಳ. ಆ ನದಿ ಹರಿಯೋದನ್ನು ನೋಡೋದೇ ಒಂದು ಚಂದ ಅನಿಸತ್. ಕರೆ ಅಂತ ಅಂದ್ರೆ ಇದು ಹೊಳೆ ದಂಡೆ ಮೇಲೆ ಬರ್ತೀವಲ್ಲ ನಾವು, ಅಲ್ಲಿ ಇರುವಂಥ ಒಂದು ಹುಲಿಗೆಮ್ಮ ದೇವಿ. ಇಲ್ಲಿನೂ ಸ್ವಲ್ಪ ಹಾಗೆ ನಾವು ನಮಸ್ಕಾರ ಮಾಡಿ ಇಲ್ಲೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಒಂದು ಕಡೆ ಇದು ಏನು ನಮ್ಮದು ಖುಷಿಯ ಪ್ರಯಾಣ ಅಲ್ಲ. ಇದು ನಿಜ ಹೇಳ್ಬೇಕಂದ್ರೆ ಎಲ್ಲೂ ಹೋದ್ರೂ ಇಲ್ಲಿ ಅಪ್ಪನ ನೆನಪುಗಳು ಹೆಜ್ಜೆಗೂ ನಮಗದಾವು. ಹೋದ್ಸರ್ತಿ ನಾವು ಆದರೆ ಇಷ್ಟು ಬೇಗ ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತೇಳಿ ನಾವು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗೇನಾದ್ರೂ ನಂಗೆ ಗೊತ್ತಿದ್ರೆ ಹೋದ್ಸರ್ತಿ ಬಂದಾಗಲೇ ಈ ರೀತಿಯಾಗಿರುವಂಥ ಒಂದು ವ್ಲಾಗನ್ನು ಮಾಡ್ಕೊತಿದ್ದೆ ಅನಿಸುತ್ತೆ. ನಾನು ಇದೊಂದು ವ್ಲಾಗ್ ಹಾಕ್ತೀನಿ ನಾನು. ಯಾಕಂತಂದ್ರೆ ಭಾಳಷ್ಟು ಜನ ನನ್ನ ಒಂದು ಸ್ಕಿನ್ ಕೇರ್ ವಿಡಿಯೋಗಳನ್ನ ನೀವು ಇಷ್ಟಪಡಾಕೊಂತೀರಿ. ಆದರೆ ಇದೊಂದು ಎಲ್ಲ ನೆನಪುಗಳಿಗೋಸ್ಕರ ಅಂತೇಳಿ ಇದೊಂದು ವ್ಲಾಗನ್ನು ಮಾಡಿಕೊಂಡು ನಾನು ಇಲ್ಲಿ ಹಾಕ್ತಿದ್ದೀನಿ. ಹಾಗಾಗಿ ಇದೊಂದು ವ್ಲಾಗನ್ನು ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಸ್ಕಿನ್ ಕೇರ್ ವಿಡಿಯೋಗಳನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ.
ಅಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ವಿ, ಅಲ್ಲೂ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಜೊತೆಗೆ ಇಲ್ಲಿ ಒಂದು 4 ದಿನ ಬಿಟ್ಟು ಹುಲಿಗೆಮ್ಮಗೆ ಬಂದಿದ್ವಿ, ಅಲ್ಲೂ ಸಹಿತ ಅವ್ರನ್ನ ಕರ್ಕೊಂಡು ಬಂದಿದ್ವಿ. ಆಮೇಲೆ ಹೋಗೋವಾಗ ಇಲ್ಲಿ ಏನದು ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಠ ಇತ್ತು, ಅಲ್ಲಿ ಸಹಿತ ನಾವು ಗವಿಸಿದ್ದೇಶ್ವರ ಮಠಕ್ಕೆ ಕರ್ಕೊಂಡು ಬಂದು ಅಲ್ಲಿ ಅವ್ರನ್ನ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ವಿ. ಎಲ್ಲ ನೆನಪುಗಳು ನಮ್ಮನ್ನು ಇಲ್ಲಿ ನಿಜವಾಗ್ಲೂ ಈ ಸರ್ತಿ ಕಾಡಿದಂತೂ ನಿಜ. ಅಲ್ಲಿ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಭಾನುವಾರ ಆಗಿದ್ದರಿಂದ ರಶ್ ಇತ್ತು, ಕ್ಯೂ ಹಚ್ಚಿ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ಸು ನಾವಿಲ್ಲಿ ಗವಿಸಿದ್ದೇಶ್ವರ ಮಠಕ್ಕೆ ಬಂದ್ವಿ. ಎಲ್ಲ ನೆನಪುಗಳು ಒಂದು ರೀತಿ ರೀಕಾಲ್ ಆಗ್ತಿರ್ತೈತಲ್ಲ, ಆ ರೀತಿ ಆಯ್ತು ನಮಗಿಲ್ಲಿ. ಇಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು, ಅದು ಎಲ್ಲೋ ಡಿಲೀಟ್ ಆಗಿಬಿಟ್ಟೈತಿ, ಗೊತ್ತಾಗಿಲ್ಲ ಹೆಂಗಾಗೈತಿ ಅಂತ ಹೇಳಂದು ಇಲ್ಲಿ ಗವಿಸಿದ್ದೇಶ್ವರ ಮಠದಲ್ಲಿರುವಂಥ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಹೇಳ್ರಿ. ನಾನು ಅಪ್ಪನ ಹಾಸ್ಪಿಟ್ಲಿಗೆ ತೋರಿಸಿದ್ದು ಮತ್ತು ಅಪ್ಪನ ಕೊನೆ ಕ್ಷಣ ಅನ್ನೋ ವಿಡಿಯೋನ ಹಾಕಿದ್ದೀನಿ, ಅದನ್ನು ನೋಡ್ರಿ, ನಿಮ್ಮ ಅನಿಸಿಕೆನ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆಗಿರಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಬಾಯ್.